ಭಾಗದಲ್ಲಿ ಧೀಮಂತ ನಾಯಕರಾಗಿರುವಂತ ರಾಜಕೀಯ ಧುರೀಣರಾಗಿರುವಂತ ಹಿರೇಮಠ ಸಂಸ್ಥಾನದ ಪ್ರಿಯ ಭಕ್ತರಾಗಿರುವಂತ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಒಂದು ಜನ್ಮದಿನ ಇದ್ದಿದ್ದು ನಮಗೆ ಒಂದು ಸಂತೋಷ ತಂದಿದೆ. ರಾಜಶೇಖರ್ ಪಾಟೀಲ್ ಅವರು ಮಾಡಿದಂತ ಸಾಧನೆಗಳು ನಿಜಕ್ಕೂ ಕಳೆದ 3 ದಶಕಗಳಿಂದ ಹುಮನಾಬಾದ್ ತಾಲೂಕಿನಲ್ಲಿ ಅವರು ಸೇವೆ ಮಾಡಿದ್ದು ನಮಗೆ ಬಹಳ ಒಂದು ಮೆಚ್ಚುಗೆ ಬಂದಿದೆ. ಅವರು ಮಾಡಿರುವಂತ ಸೇವೆಗಳು ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ರಾಂತಿ ಮಾಡಿದಂತ ಶ್ರೇಯಸ್ಸು ಯಾರಿಗಾದ್ರೂ ಸಿಕ್ತಂದ್ರ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ಸಿಗ್ತಾ ಇದೆ. ಇವತ್ತು 59ನೇಯ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾ ಇದ್ದಾರೆ. ನಾನು ವೀರಭದ್ರ ಮಹಾಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೂ ಭಗವಂತನಲ್ಲೂ ಕೂಡ ಪ್ರಾರ್ಥಿಸುತ್ತೇನೆ. ಅವರಿಗೆ ಸುಂದರವಾದಂತಹ ಆರೋಗ್ಯ ಭಾಗ್ಯ ಲಭಿಸಲಿ. ಅವರ ಬಾಳಿನ ಉದ್ದಕ್ಕೂ ಕೂಡ ವೀರಭದ್ರ ಮಹಾಸ್ವಾಮಿಯ ಕರುಣೆ ಹಾಗೂ ನಮ್ಮ ಪ್ರೀತಿ ಸದಾಕಾಲ ಅವರ ಪರಿವಾರಕ್ಕೆ ಇರ್ಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ರಾಜಶೇಖರ್ ಪಾಟೀಲ್ ನಮ್ಮ ಜನಪ್ರಿಯ ಶಾಸಕರು ಎಲ್ಲರಿಗೆ ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರಿಗೆ ತೊಗೊಂಡು ಹೋಗೋದು ಯಾರ ಒಂದು ನಮ್ಮ ಹೈದರಾಬಾದ್ ಕರ್ನಾಟಕ ಲೀಡರ್ ಅದ ಅಂದ್ರೆ ನಮ್ಮ ರಾಜಶೇಖರ್ ಪಾಟೀಲ್ ಇದ್ದಾರೆ. ನಮ್ಮ ರಾಜಶೇಖರ್ ಪಾಟೀಲು ರಾತ್ರಿ ಹಗಲ ದುಡಿದು ಎಲ್ಲರೂ ಜನರದ ಕಷ್ಟ ಸುಖ ದುಃಖ ಎಲ್ಲ ಕಷ್ಟ ಕೇಳಿ ಎಲ್ಲ ಸಾಲ್ವ್ ಮಾಡಬೇಕಾದ್ರೆ ಒಂದೇ ಒಂದು ಲೀಡರ್ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಅರ. ನಮ್ಮ ಎಲ್ಲರೂ ನಾವು ನಮ್ಮ ಜಾತಿ ಭೇದ ಭಾವ ಎಲ್ಲ ಮರ್ತಿ ನಾವು ಬರೋ ಅಂಥ ದಿನದಲ್ಲಿ ನಮ್ಮ ರಾಜಶೇಖರ್ ಪಾಟೀಲ್ ಏನೇನು ಕಾರ್ಯ ನಮ್ಮ ಸೆಲೆಕ್ಟ್ ಮಾಡಿದಾರ, ಎಲ್ಲ ಸಮಾಜಕ್ಕೆ ಮಾಡಿದಾರ, ನಾವೆಲ್ಲ ತೀರಿಸ್ಕೋಬೇಕಾದ್ರೆ ನಮ್ಮ ರಾಜಶೇಖರ್ ಪಾಟೀಲ್ ಅವರಿಗೆ ಅವ್ರ ಜೊತೆಗೆ ಇರಬೇಕು. ನಾವು ಅವ್ರ ಜೊತೆಗೆ ಇದ್ದೀವಿ. ನಾವು ರಾತ್ರಿ ಹಗಲ 40 ವರ್ಷ ಆಯ್ತು ನಾನು ಆ ಪಾಟೀಲ್ ಪರಿವಾರ ಜೊತೆಗೆ ಇದ್ದೀನಿ ಮತ್ತು ನಾ ಸಾಯವರೆಗೆ ಅವ್ರ ಜೊತೆಗೆ ಇರ್ತೀನಿ ಮತ್ತು ಅವ್ರನ್ನೂ ನನ್ನ ಜೊತೆಗಾರ. ಇಡೀ ಜಿಲ್ಲೆಯಲ್ಲಿ ನಾವೇನಾದ್ರೂ ಯಾವ್ದಾರ ತಾಲೂಕ ಅಭಿವೃದ್ಧಿ ಹೊಂದ್ಯದ, ನೀವು ನೋಡ್ರಿ, ನೀವು ತಾಲೂಕದಿಂದ ಒಂದು ಸಣ್ಣ ತಾಂಡ ಹಿಡ್ಕೊಂಡು ನಮ್ಮ ಹುಮನಾಬಾದ್ ನೀವು ಹೋಗ್ಬೇಕು ಬರ್ಬೇಕಾಗಿತ್ತು ಅಂತಂದ್ರೆ ಕನೆಕ್ಟಿವಿಟಿ ರೋಡ್ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವ್ರು ಮಾಡ್ಯಾರ. ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಎಲ್ಲಾ ಜನಗಳದ್ದು ಏನಪ್ಪಾ ಅಂತಂದ್ರೆ ಉದ್ಧಾರ ಕೆಲಸ ಏನಪ್ಪಾ ಅಂದ್ರೆ ಶ್ರೀ ರಾಜಶೇಖರ್ ಪಾಟೀಲ್ ಅವ್ರು ಮಾಡ್ಯಾರ. ಅವ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಸುಮಾರು ಸಮಯ ಬೇಕು. ಅವರು ಹುಮನಾಬಾದ್ಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿ ಒಳ್ಳೆ ಬಸ್ ಸ್ಟ್ಯಾಂಡು, ಒಳ್ಳೆ IB, ಒಳ್ಳೆ ಕಾಲೇಜು, ಒಳ್ಳೆ ಸ್ಕೂಲ್ಸು, ಒಳ್ಳೆ ರಸ್ತೆ, ನೀರಿನ ಸಲುವಾಗಿ ಇಷ್ಟೆಲ್ಲ ಮಾಡ್ಯಾರ ರಾಜಶೇಖರ್ ಪಾಟೀಲ್ ಅವರು. ಈಗ ನಾನೇನಪ್ಪಾ ಅಂತಂದ್ರೆ 2019ರಲ್ಲಿ ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟಿದಾಗ ನನಗೇನಪ್ಪಾ ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ನಾನು ಬರ್ತಾ ಅಂತಂತಂದ್ರೆ ಅವ್ರು ನನ್ನ ಕಾಂಗ್ರೆಸ್ ನಲ್ಲಿ ತಗೊಂಡು ಏನಪ್ಪಾ ಅಂದ್ರೆ ಸ್ವಲ್ಪ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ಹುಮನಾಬಾದ್ ಕಾಂಗ್ರೆಸ್ ತಾಲೂಕಾ ಗ್ರಾಮೀಣ ಅಧ್ಯಕ್ಷ ಮಾಡಿ ನನ್ನ ತಲೆ ಮ್ಯಾಗ ಅವ್ರ ಕೈ ಇಟ್ಟಾರ, ನನ್ನ ಹಿಂದವ್ರ ಸದಾ ನಮ್ಮ ಶ್ರೇಯಸ್ಸಿಗಾಗಿ ಏನಪ್ಪಾ ಅಂತಂತಂದ್ರೆ ನಾವು ಒಳ್ಳೇದು ಜನರಿಗೆ ಒಳ್ಳೇದು ಮಾಡೋ ಸಲಕ್ ನಮ್ ಹಿಂದರ ಇಂಥ ಒಂದು ಲೀಡರ್ಶಿಪ್ ಏನಪ್ಪಾ ಅಂತಂತಂದ್ರೆ ನಾವು ಸಿಗ್ಬೇಕಾದ್ರ ನಮ್ದೆಲ್ಲರದು ಪುಣ್ಯ ಅದ. ಹಿಂದಕ್ಕೆ ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಅವ್ರ ಲೀಡರ್ಶಿಪ್ ಇತ್ತು, ಇವಾಗ ನಮ್ದು ರಾಜಶೇಖರ್ ಪಾಟೀಲ್ ಅವ್ರ ಲೀಡರ್ಶಿಪ್ ಅದ. ಅವ್ರ ಫ್ಯಾಮಿಲಿ ಸದಾ ನಮ್ ಸಂಗಟ ಅದ. ಇದು ಹೇಳಕ್ ನಮ್ಗೆ ಖುಷಿ ಆಗ್ತದ. ನಮ್ಗೆ ಎಲ್ಲ ತಿಳಿದಿರೋ ಹಾಗೆ ಈ ಬರ್ತಕ್ಕಂಥ 2ನೇ ತಾರೀಕು ನಮ್ಮ ಮತಕ್ಷೇತ್ರದ ಹೆಮ್ಮೆಯ ಸುಪುತ್ರರು, ಹುಮನಾಬಾದ್ ಮತಕ್ಷೇತ್ರದ ಹೆಮ್ಮೆಯ ಮಾಜಿ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಕಲ್ಯಾಣ ಕರ್ನಾಟಕ ಧೀಮಂತ ನಾಯಕರು ಅವರ ಹುಟ್ಟು ಹಬ್ಬವನ್ನು ಈಗಾಗಲೇ ನೋಡ್ಬೋದು ನೀವು. ಹುಮನಾಬಾದ್ ತುಂಬಾ ಒಂದು ಹಬ್ಬದ ವಾತಾವರಣ, ಎಲ್ಲೆಡೆ ಅವರ ಅಭಿಮಾನಿಗಳು ಊರು ತುಂಬಾ ಫ್ಲೆಕ್ಸ್ ಹಾಕ್ಸಿ ಸ್ವತಃ ಅವ್ರದವ್ರದ್ದು ಎಲ್ಲರಿಗೆ ಹೇಳಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ಅವ್ರದವ್ರದ್ದು ಎಲ್ಲ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅಧಿಕಾರ ಇರ್ಲಿ ಅಥವಾ ಬಿಡ್ಲಿ, ನಮ್ಮ ನಾಯಕರ ಹಿಂದೆ ಜನ ಇದೇ ಮುಂದೆನೂ ಇರುತ್ತೆ. ಯಾಕಪ್ಪ ಅಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ, ಈ ನಾವೇನು ಯಾರು ರೋಡ್ ಮೇಲೆ ನಿಂತಿದ್ದೇವಲ್ಲ ಸರ್, ಇದು 10 ಕೋಟಿ ರೂಪಾಯಿ ರೋಡ್. ನಮ್ಮ ಸಾಹೇಬರು ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಶಾಸಕರಾಗಿದ್ದಾಗ ಸುಮಾರು 10 ಕೋಟಿ ರೂಪಾಯಿ ಇಟ್ಟು ಇವತ್ತು ಅವ್ರು ಹುಟ್ಟುಹಬ್ಬಕ್ಕೆ ಇವತ್ತೇನಪ್ಪ ಅಂದ್ರೆ ಸರ್ಕಾರನೇ ಒಂದು ಗಿಫ್ಟ್ ಕೊಟ್ಟಪ್ಲೆ ಆಗಿದೆ. ತಾವು ನೋಡ್ಬೋದು ಇವತ್ತು ದಿವಂಗತ ರಾಮಚಂದ್ರ ವೀರಪ್ಪ ಚೌಕಿಂದ ಅಲ್ಲಿ ಶಿವಾಜಿ ವೃತ್ತದವರೆಗೆ ಒಂದು ಸುಂದರವಾದ ರಸ್ತೆ ನಿರ್ಮಾಣ ಆಗ್ಬೇಕಾದ್ರೆ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಅವ್ರ ಕಾರಣ ಇದ್ದಾರೆ. ಕೇವಲ ಮಾತಾಡೋದೇ ಇದಾಗಬಾರ್ದು, ಅವ್ರ ಕೆಲಸ ಮಾತಾಡ್ತಾ ಇದೆ. ಇವತ್ತು ಅವ್ರು ಏನ್ ಕೆಲಸ ಮಾಡಿದ್ರೆ ಮತಕ್ಷೇತ್ರ ಗೊತ್ತಿದೆ. ಹೀಗಾಗಿ ಏನಪ್ಪಾ ಅಂದ್ರೆ ಹುಮನಾಬಾದ್ ಮತಕ್ಷೇತ್ರದ ಎಲ್ಲ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನಾಯಕರ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಯಶಸ್ವಿಗೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡಿ. क्योंकि उनके ऐसा नेता मैंने देखा नहीं. मैं तारीफ नहीं करूँगा उनकी, क्योंकि उनके ऐसा मैं नेता देखा नहीं. लोग बोलेंगे चेहरा देख के तारीफ करें, लेकिन मैं मेरे लाइफ में मैं तो उनके ऐसा लीडर देखा नहीं. मैं चाहे हुमनाबाद हो चाहे बिदर हो, उनके बिदर डिस्ट्रिक्ट में तो देखा ही नहीं मैंने. ये औरंगाबाद की बात कर रहा हूँ मैं, औरंगाबाद शहर में नहीं देखा लीडर वैसा मैंने, जो इतना काम करते हैं, इतना किसी को भी कोई भी चले जाने दो, जो गरीब भी जाके खड़े रहा तो बोलो क्या बात है बोल के पूछते हैं. और वैसा लीडर अच्छा है. इंशाल्लाह इनकी सेहत दे, इनको अल्लाह इनको हर तरीके से नवाए. इनका बर्थडे, इनकी 1000 साल उम्र, हैप्पी बर्थडे उनका साहब का हमारे. और कल 2 तारीख को बिल्कुल आम जनता उनको
कितनी पब्लिक आएंगी वो खुद उनको नहीं मालूम, लेकिन अच्छी बात है, बहुत 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 अच्छी बात है। मेरे फैमिली की तरफ से, भारत जन सेवा की तरफ से उनको डबल 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 जन्मदिन मुबारक हो। ಹೈದರಾಬಾದ್ ಪಟ್ಟಣದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇವತ್ತಿನ ಬಹಳ ದೊಡ್ಡ ಪ್ರಮಾಣದ ಮತ್ತು ಬಹಳ ಪರಿಣಾಮಕಾರಿಯಾದಂತಹ ಮೂರ್ತಿ ಇದೆ. ಇದು ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಅವರ ಕಾರಣ. ಇನ್ನು ಇದೇ ರೀತಿ ಅನೇಕ ಹಳ್ಳಿಗಳಲ್ಲಿ ಮೊನ್ನೆ ಕನಕಟ್ಟನಲ್ಲಿ ಕೂಡ ಆ ರೀತಿ ಒಂದು ಅಂಬೇಡ್ಕರ್ ನಿರ್ಮಾಣ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ಅವರು ಕೊಟ್ಟಂತ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಆ ಕುಟುಂಬ ಮೊದಲಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇವತ್ತು ಬೀದರ್ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಿತ್ತು. ಅಲ್ಲಿ ದಲಿತ ಸಮುದಾಯದ ನಮ್ಮ ಸೋದರರಾದಂತ ಲಕ್ಷ್ಮಣ್ ಬುಳ್ಳ ಅವರಿಗೆ ಆ ಸಾಮಾನ್ಯ ಕ್ಷೇತ್ರದಲ್ಲಿ ದಲಿತರಿಗೆ ಹೋಗಿ ಅವಕಾಶ ಮಾಡಿಕೊಟ್ಟಂತ ಕೀರ್ತಿ ಅವ್ರಿಗೆ ಸಲ್ತದೆ. ಅದೇ ರೀತಿ ಹುಮನಾಬಾದ್ನಲ್ಲಿ ತಾಲೂಕ್ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾನು ವಿಶೇಷವಾಗಿ ಪರಿಶಿಷ್ಟ ಜಾತಿ SC ಅಧ್ಯಕ್ಷ ಮೀಸಲು ತಂದು ನನ್ನನ್ನು ಸತತವಾಗಿ 5 ವರ್ಷಗಳ ಕಾಲ ಇವತ್ತು ಹುಮನಾಬಾದ್ ತಾಲೂಕ್ ಪಂಚಾಯತ್ನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ರು. ಇದೇ ರೀತಿ ಅನೇಕ ತಾಲೂಕ್ ಪಂಚಾಯತಿಗಳಲ್ಲಿ ಬೇರೆ ಬೇರೆ ಎಲ್ಲರಲ್ಲಿ ಮತ್ತು ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ರಾಜಶೇಖರ್ ಪಾಟೀಲ್ ಅವರು ಮಾಡಿದ್ದಾರೆ. ಇವತ್ತು ಅವರ ಜನ್ಮದಿನೋತ್ಸವ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ದಲಿತ ಸಮುದಾಯದ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಅವರಿಗೆ ಜನ್ಮದಿನೋತ್ಸವ ನಮ್ಮ ಮುಂದಿನ ಗೆಲುವಿಗೆ ಒಂದು ಮುನ್ನಡೆಯಾಗಲಿ ಮತ್ತು ಕಾರ್ಯಕರ್ತರಿಗೆ ಒಂದು ಚೈತನ್ಯ ಸಿಗಲಿ ಅಂತಕ್ಕಂಥದ್ದನ್ನು ಕೂಡ ನಾನು ಆಶೆ ಮಾಡ್ತಾ ಈ ಕಲ್ಯಾಣ ಕರ್ನಾಟಕದಲ್ಲಿ ಬಲಿಷ್ಠ ನಾಯಕ ಯಾರಾದ್ರೂ ಇದ್ದರೆ ಅದು ರಾಜಶೇಖರ್ ಬಿ ಪಾಟೀಲ್ ಸರ್ ಅವರು. ಇವತ್ತು ಹುಮನಾಬಾದ್ ಮತಕ್ಷೇತ್ರಕ್ಕೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತ ಹುಮನಾಬಾದ್ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ 1 ಅಂತ ಕೆಲಸ ಏನದಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಸರ್ ಅವ್ರು ಮಾಡ್ಯಾರ. ಇವತ್ತ ಜನರ ಜೊತೆ ಒಳನಾಡಿನ ಒಂದು ಬಡ ಕುಟುಂಬದವರಾಗ್ಲಿ, ಒಂದ್ ಬೀದಿ ವ್ಯಾಪಾರಿಗಳಾಗ್ಲಿ, ಯಾರೇ ಬಂದ್ರು ಕೂಡ ಅವ್ರದ್ದು ಸಮಸ್ಯೆಗಳಿಗೆ ಬಗೆಹರಿಸುವಂತ ಕೆಲಸ ರಾತ್ರಿ 12 ಗಂಟೆ ಬಂದ್ರು ಕೂಡ ಅವರು ಮಾಡ್ಕೊಡುವಂತ ಕೆಲಸ ಮಾಡ್ತಾರೆ. ಇನ್ನೊಂದು ಜನರ ಮುಖದಲ್ಲಿ ಮುಖ ನೋಡಿ ತಿಳ್ಕೊಂಬಂತ ಯಾರಾದ್ರೂ ನಾಯಕರಿದ್ರೆ ಅದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಸರ್ ಅವ್ರ ಮುಖ ನೋಡಿ ಅವ್ರ ಸಮಸ್ಯೆ ಏನದ ಅಂತ ಹೇಳಿ ಅವ್ರದ್ದು ಅವ್ರಿಗೆ ಕೇಳಿ ಏನದ ಇಂಥ ಸಮಸ್ಯೆ ಏನದ ಅಂದ್ರೆ ನಿಮ್ದು ಏನದ ಅಂತ ಹೇಳಿ ಸರಿಪಡಿಸಿ ಇವತ್ತ ಅವ್ರಿಗೆ ದೇವ್ರಂದ್ರೆ ಬಿ ನಾವು ಕಮ್ಮಿ ಇದೆ. ಯಾಕಂದ್ರೆ ಒಂದು ಉದಾಹರಣೆ ನಾನೇ ಇದ್ದೀನಿ ಇವಾಗ ಇವತ್ತು ನನ್ನನ್ನು ವೀರಪ್ಪ ಧುಮಸೂರನ್ನ ಎಲ್ಲ ಹೆಸರು ಇಷ್ಟೆಲ್ಲ ಆಗ್ಬೇಕಾದ್ರೆ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವ್ರು ಸರ್ ಅವ್ರ ನೆರಳಲ್ಲೇ ನಾನು ಬೆಳೆದು ಇವತ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಒಳ್ಳೆ ರೀತಿ ಕಾರ್ಯಕ್ರಮಗಳು ಹಾಕೊಂಡು ಒಳ್ಳೆ ರೀತಿ ಕಾಮಗಾರಿಗಳು ಮಾಡೋಕೆ ಏನಾದ್ರು ಅವಕಾಶ ಮಾಡಿಕೊಟ್ರಂತ ನಮ್ಮ ನಾಯಕರಾದ ರಾಜಶೇಖರ್ ಪಾಟೀಲ್ ಸರ್ ಅವರಿಗೆ ನಾನು ಇನ್ನೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ಅವರ ಜೊತೆ ನಮ್ದು 35 ವರ್ಷದಿಂದ ಸಂಬಂಧವಿದೆ. ಅದರಲ್ಲಿ ನಾನು 2 ಬಾರಿ ಪುರಸಭೆ ಸದಸ್ಯನಾಗಿ ಹಾಗೂ 4 ಸಾರಿ PLD ಬ್ಯಾಂಕಿನ ಅಧ್ಯಕ್ಷರಾಗಿ ಒಳ್ಳೆ ರೀತಿಲಿಂದ ಅವ್ರ ಬಳಿ ಏನು ಭೇದ ಭಾವ ಇಲ್ಲದೆ ಒಳ್ಳೆ ರೀತಿಲಿಂದ ನಾವು ಒಳ್ಳೆ ಕೆಲಸ ಮಾಡೋರಿಗೆ ಅವರು ಬಹಳ ಮುನ್ನಡೆ ಕೊಟ್ಟು ನಮಗ್ ಬಹಳ ಸ್ಪಂದಿಸ್ತಾರ. ಅದಲ್ಲದೆ ನಾವು ಈಗ ಅವರಿಗೆ ಒಂದು ಶಾಸಕರು ಅಲ್ಲದೆ ಯಾವಾಗಲೂ ನಮ್ದೀಗ ಒಂದು ಸಂಬಂಧ ಹಿಂಗ್ ಬೆಳೆದಿದೆ. ಅವ್ರ ಜೊತೆಯಲ್ಲಿ ಯಾವುದೇ ಏನೇ ಇದ್ರು ಅನನ್ಯ ಭಾವನೆ ಇಲ್ಲದೆ ಅವರು ಒಳ್ಳೆ ರೀತಿಲಿಂದ ನಮಗ ಸಂಪರ್ಕ ಮಾಡಿ ಒಳ್ಳೆ ರೀತಿಲಿಂದ ಬೆಳೆಸಿ ಒಳ್ಳೆ ರೀತಿಲಿಂದ ಸಹಕಾರ ಮಾಡ್ಲಕ್ಕ ನಮ್ಮ ನಾಯಕರು ಸಮರ್ಥರಿದ್ದಾರ. ಏನೇ ಇದ್ರು ಅವರು ಸ್ವಲ್ಪ ಸಿಟ್ಟು ಜಾಸ್ತಿ, ಬಟ್ ಅವಾಗಿಂದ ಅವಾಗೆ ಕರಗಿ ಒಳ್ಳೆ ರೀತಿಲಿಂದ ಮತ್ತೆ ನಮಗ್ ಬೈದು ಇನ್ನೊಂದು 10 ನಿಮಿಷನಲ್ಲೇ ಮತ್ತೆ ಬಂದು ಕರ್ಕೊಂಡು ಅವ್ರು ನಮ್ಮ ಜೊತೆ ಎಲ್ಲರೂ ಸರಿ ಸಂಪರ್ಕ ಒಳ್ಳೆ ರೀತಿಲಿಂದ ಇಟ್ಟು ಇಂಥ ನಾಯಕರು ನಮಗೆ ಎಲ್ಲೂ ಸಿಗ್ಲಕ್ಕಿಲ್ಲ. ಇವತ್ತು ನಮ್ಮ ನಾಯಕರು ಬೆಡ್ರೂಮಿಂತನ ನಾವು ಎಲ್ಲ ಕಾರ್ಯಕರ್ತರು ಹೋಗ್ತೀವಿ. ಅದಲ್ಲದೆ ಕೆಲಸ ಏನೇ ಇರ್ಲಿ ಯಾವಾಗಿಂದ ಅವಾಗ ಫೋನ್ ತಗೊಂಡು ನೇರವಾಗಿ ಹೇಳ್ತಾರ ಅವ್ರು ಈ ಕೆಲಸ ಆಗ್ತದ ಆಗಲ್ಲ ಅನ್ನೋದು. ಯಾರೇ ಇರ್ಲಿ ಏನೇ ಇರ್ಲಿ ಬಡವರು ಬಂದ್ರಂತೂ ಇಮಿಡಿಯೇಟ್ ಅವ್ರಿಗೆ ಕರೆಸಿ ಮಾತಾಡಿ ಒಳ್ಳೆ ರೀತಿಯಿಂದ ಸ್ಪಂದಿಸಿ ಒಳ್ಳೆ ಯಶಸ್ವಿ ಲೀಡರ್ ಅಂತ ಹೇಳಿ ನಾವು ಹೇಳ್ಬೋದು. नाम तुम्हारा राजशेखर पाटिल, कब तेरा दर्शन होगा, प्रतिमा तेरी इतनी सुंदर, दिल कितना सुंदर होगा, दिल कितना सुंदर होगा. ऐसा रुद्र भाव रखने वाले हमारे राजशेखर पाटिल जी, जो हम रुद्र कहते हैं, जिसके दिल में जिसके नाक के ऊपर जो गुस्सा है वो दिल से बहुत
स्मूथ रहते हैं। ऐसा शख्सियत जो है राजशेखर पाटिल जी के पास है, जो जिसके पास गुस्सा है वो प्रेम भी ज्यादा करते हैं कार्यकर्ताओं के ऊपर। ऐसा कार्यकर्ताओं के ऊपर जो नेतागण हम देखने को आया है वो सिर्फ राजशेखर पाटिल जी है। और एक बार खास तौर पर उनके नाम पे मैं बोलना चाहता हूं कि कर्नाटक में जो लोग हारे हुए हैं, जहां हारे हुए लोगों को हम देख नहीं रहे हैं, मगर राजशेखर पाटिल जी हारे हुए तो भी जीतने वालों से भी ज्यादा काम जो है ना आज कार्यकर्ताओं को कर रहे हैं। ऐसा शख्सियत वो हमारे राजशेखर पाटिल जी हैं। और उनके जो प्यार है कार्यकर्ताओं के ऊपर, वो दिन रात कोई भी बड़ो बंधु कोई भी आंदे 2 मिनट में उनका काम करके भेज रहे हैं। ऐसा शख्सियत का जो है ना वो बर्थडे 2 तारीख को हम मनाने जा रहे हैं। ऐसे मैं उमराबाद के लोगों को मैं अपील करना चाहता हूं, बीदर के लोगों को मैं अपील करना चाहता हूं, ये बर्थडे राजशेखर पाटिल की है तो है, साथ ही साथ अपने ये बर्थडे जो है हमारे घर के बड़े भाई का, एक छोटे भाई का समझ के सभी जन आके उनको जो है ना दो ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರ ಅತಿ ಒಂದು ಎಲ್ಲಾ ಸಮಾಜದವರಿಗೆ ಹಿಡ್ಕೊಂಡು ಹಾಗೂ ಹಿಂದೂ ವರ್ಗ ಹಿಡ್ಕೊಂಡು ಹಾಗೂ ದೀನ ದಲಿತರು ಹಾಗೂ ರೈತರು ವಿಶೇಷವಾಗಿ ಎಲ್ಲರೂ ಕಾಳಜಿಯನ್ನು ಹಿಡ್ಕೊಂಡು ಒಂದು ಮುನ್ನಡೆಸುವಂತ ಒಬ್ಬ ಲೀಡರ್ ಅಂತ ನಾವೆಲ್ಲ ಹೇಳ್ಬೋದು. ಅತಿ ಒಂದು ಕಾಳಜಿ ಉಳ್ಳ ಮನುಷ್ಯರು. ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಯಾರೋ ರೈತರಲ್ಲಿ ಯಾರೋ ಹಿತೈಷಿಗಳು ಯಾರಾದ್ರೂ ಒಂದು ಸಮಸ್ಯೆ ಏನಾದ್ರೂ ಇಟ್ಕೊಂಡು ಒಂದು ಆಫೀಸ್ಗೆಲ್ಲ ಮನೆಗೆ ಬಂದ್ರೆ ಅವರು ಅತಿ ಕಳಕಳಿಂದ ಯಾಕೆ ಬಂದಿದೆ ಏನೇನ್ ಕೆಲಸ ಅಂತ ಹೇಳಿ ಕೇಳ್ಕೊಂಡು, ಏನಾದ್ರು ಆಫೀಸ್ ಕೆಲಸ ಇದ್ರೆ ಇಮಿಡಿಯೇಟ್ ಆಗಿ ಫೋನ್ ಮುಖಾಂತರ ಆಗಲಿ ಒಂದು ಲೆಟರ್ ಪ್ರೇಯರ್ ಕೂಡ ಯಾವುದೇ ಒಂದು ಮುಖಾಂತರವಲ್ಲಿ ಒಂದು ಜನರ ಸಮಸ್ಯೆಗಳನ್ನ ಬಗೆಹರಿಸುವಂತ ನಾಯಕರು ಯಾರಾದ್ರೂ ಇದ್ರೆ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅಂದ್ರೆ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅಂತ ನಾವೆಲ್ಲ ಹೇಳ್ಬೇಕಾಗ್ತದೆ ಅದಕ್ಕ. ಯಾಕಂದ್ರೆ ಇಷ್ಟೊಂದು ನೋಡಿ ಇವಾಗಲೇ ಇಲ್ಲ ಕಟ್ಕೊಟ್ಟೆಲ್ಲ ಇಷ್ಟೊಂದು ಇವಾಗ ವಿಜೃಂಭಣೆದ ನಡೀತಾ ಇದೆ ತಯಾರಿ ಎಲ್ಲ. ಇವೆಲ್ಲ ರಾಜರಾಜೇಶ್ವರ ಮೈದಾನದಲ್ಲಿ ನೋಡ್ಬೇಕು ತಯಾರಿ ನಡೀತಾ ಇದೆ. ಅವರ ವಿಶೇಷವಾಗಿ ಅವರ ಅಭಿಮಾನಿಗಳು ಶ್ರೀ ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರ ಒಂದು ಅಭಿಮಾನಿ ಬಳಗದಿಂದ ಇಷ್ಟೊಂದು ವಿಜೃಂಭಣೆಯಿಂದವಾಗಿ ಈ ಹುಟ್ಟಹಬ್ಬವನ್ನು ಆಚರಿಸಿದ್ರು ಎಲ್ಲರೂ. ಅಧಿಕಾರ ಇಲ್ಲ ಅಂದ್ರು ಅವ್ರ ಮನೆಯಲ್ಲಿ ಅಧಿಕಾರ ಇದ್ದಂಗೆ ಜನ ಬರ್ತಾರೆ. ತುಂಬಾ ಬೆಳಗಾದ್ರೆ ಜನ ಸಾಹೇಬರು ಬಂದಿದಾರೆ ಅಂತ ಗೊತ್ತಾಗಿದ್ರೆ ಜನ ಜಾಸ್ತಿ. ಯಾಕಂದ್ರೆ ಅವ್ರು ಅಷ್ಟೊಂದು ಕಾಳಜಿ ಉಳ್ಳಂತ ವ್ಯಕ್ತಿತ್ವ ಅಂತ ಅವ್ರ ಮನಸ್ಸು ಒಂದು ಸಣ್ಣ ಒಂದು ಕೂಸಿನಂಗ ಅವ್ರ ಮನಸ್ಸು ಅಷ್ಟೊಂದು ಎಲ್ಲರಿಗೂ ಒಂದು ಅಭಿಮಾನ ಪ್ರೀತಿ ವಿಶ್ವಾಸ ಒಂದು ಕೊಡ್ತಾರ ಅಂತ ಮನುಷ್ಯ ಒಂದು ಸಿಗ್ಬೇಕನ್ನ ಉನ್ನತ ಜನತೆಗೆ ಅದು ನಾವು ಭಾಗ್ಯ ಅಂತ ನಾವು ಅಂತೀವಿ. राजशेखर पाटिल साहब एक ऐसे नेता है जो पूरे कर्नाटक में नेता लोगों में सिंगल नेता बोले तो भी चलेगा, क्योंकि आज हलीकड़ के अंदर एक म्यूनिसिपालिटी ग्राम पंचायत 52 मेंबर जाकर ग्राम पंचायत से म्यूनिसिपालिटी करने वाले वो है राजशेखर पाटिल। दूसरे 4.5 करोड़ रुपए का गवर्नमेंट हॉस्पिटल लाने वाले राजशेखर पाटिल। और हर हलीखेड़ के हर वार्ड में ड्रेन होंदो रोड होंदो हर काम होंदो राजशेखर पाटिल सरकार से। इसीलिए हम भी पहले दूसरे पार्टी में थे, जब से राजशेखर पाटिल साहब का काम देखकर उनकी पार्टी ज्वाइन होने के बाद राजशेखर पाटिल एक वाहिद ऐसे लीडर है जो कोई कौम मिल्लत किसी को देखने वाले नहीं, सब हिंदू रंदो मुस्लिम रंदो क्रिश्चियन ईसाई सबको एक जैसा ही देखने वाले हैं। उनका नाम है राजशेखर पाटिल साहब। उनके काम को देखकर हर जात वाला आदमी उनसे प्यार करता है। 3 बार इलेक्शन जीता हूँ, अभी म्युनिसिपल काउंसलर हूँ। मुझे खुद राजशेखर पाटिल साहब नहीं मिया तुम काम अच्छा करते बोल के इलेक्शन में ठहरा कर जीते सोहले। ಅವ್ರ ಒಂದು ಮನುಷ್ಯ ಅಲ್ಲ, ಅವ್ರ ಒಂದು ಶಕ್ತಿ ಅದ, ಅವ್ರ ಬಳಿ ಒಂದು ಬಹಳ ಅಂತ ಶಕ್ತಿ ಅದ. ಅವ್ರೆಷ್ಟೇ ಸಿಟ್ಟಿ ಬದಲು ಕೂಡ ಅವಾಗ ಏನಂದ್ರೆ ಕರಗಿ ಪ್ರತಿಯೊಬ್ಬರದ್ದು ಏನಂತಂದ್ರೆ ಕೆಲಸ ಮಾಡ್ಕೊಡ್ತಾರ. ಮತ್ತ ಇಷ್ಟು ಶಾರ್ಪ್ ಅರ ಅವರು ಯಾರ್ಯಾಕ್ ನೋಡಲ್ ಒಂದ್ಸಲ ನೋಡಿ ಮೇಲೆ ಹೆಸರು ಹಿಡಿದು ಕರೀತಾರ ಅವ್ರು, ಬರ್ರಿ ಅಂತೇಳಿ. ಯಾರೇ ಅಧಿಕಾರಿ ವರ್ಗದವ್ರು ಇರ್ಲಿ, ಯಾರೇ ಕಾರ್ಯಕರ್ತರು ಇರ್ಲಿ, ಯಾರೇ ಇರ್ಲಿ, ಅವ್ರ ಒಂದು ಶಕ್ತಿ ಅರ ನಮಗ. ಆ ಶಕ್ತಿ ಏನಂತಂದ್ರೆ ಈಗ ಹೇಳ್ಬೇಕಂದ್ರೆ ಬಹಳ ದೊಡ್ಡ ಅವರು ತಂದೆಯವ್ರು ಕೂಡ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟು ಪ್ರತಿಯೊಂದ್ ಏನಂದ್ರೆ ಅವ್ರ ತಂದೆಯಿಂದ ಏನಂತಂದ್ರೆ ಬೆಳೆದವ್ರು ಅವ್ರು ಬಸವರಾಜ್ ಪಾಟೀಲ್ ಅವ್ರು ಇದ್ರದಿಂದ ಬೆಳೆದವ್ರು. ಪ್ರತಿಯೊಂದು ಅವ್ರು ಹ್ಯಾಂಗ್ ಹೇಳ್ಕೊಟ್ರ ಅದೇ ಪ್ರಕಾರ ನಡೀತಾರ ಅವರು. ಅದ್ರ ಸಲುವಾಗಿ ಅವ್ರ ಒಂದು ಶಕ್ತಿ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. ಅಂದ್ರೆ ನಾನು ಬಿಜೆಪಿ ಪಕ್ಷದಲ್ಲಿದ್ದೆ. ಬಿಜೆಪಿ ಪಕ್ಷ ಬಿಟ್ಟ ಮ್ಯಾಗೆ ನನಗೆ ಬಸವರಾಜ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸದಸ್ಯ KPCC ಸದಸ್ಯರಾಗಿ ಮಾಡಿದ್ದರು. ತದನಂತರ ನಾನುಗೆ ರಾಜಶೇಖರ್ ಪಾಟೀಲ್ ಮತ್ತು ಅವರ ಕುಟುಂಬದ ಸಹ ಒಡನಾಟವಾಗಿ ಚೆನ್ನಾಗಿ ನನಗೆ ಒಳ್ಳೆ ಪ್ರೀತಿಯಿಂದ ಸಹಕಾರ ಮಾಡ್ತಾ ಇದ್ದಾರೆ. ಅವರು ಎಲ್ಲ ನಮ್ಮ ಅಂದರೆ ದಲಿತರಿಗೆಲ್ಲ ಭಾಳ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರು ಕೂಡ ಇದ್ದೇವೆ ನಾವು. ಒಳ್ಳೆಯದು ಅವ್ರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ
ಯಾಕಂದ್ರೆ ನಾವು ದಲಿತರಾಗಿ ಅವರು ಮನೆ ಬೆಡ್ ರೂಮ್ನಾಗೆಲ್ಲ ನಾವು ಓಡಾಡ್ತಾ ಇರ್ತೇವೆ, ಒಳ್ಳೆಯವರಿದ್ದಾರ ಅಂತ ಹೇಳಿ ಅವ್ರ ಹಿಂದೆ ನಾವು ಇದ್ದೆವು. ರಾಜಕೀಯದಲ್ಲಿ ಯಾರ ಒಂದು ಒಳ್ಳೆ ಎಲ್ಲ ಸಮಾಜ ತೊಗೊಳಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಅದು ರಾಜಶೇಖರ್ ಪಾಟೀಲ್ ಅವರು ಇದ್ದಾರೆ. ಅವ್ರು ಯಾಕೆ ಇದ್ದಾರೆ ಅಂತೇಳಿ ನಾವು ಅವ್ರದ್ದು ಯಾರ್ದು ಏನದ ಅಂದ್ರೆ ರಾಜಶೇಖರ್ ಪಾಟೀಲ್ ಬಾರಿದಾಗ ನಾವು ಹೊಳ್ಕೊಂಥ ಕೆಲಸ ಅಲ್ಲ. ಅವರು ಇಡೀ ಕ್ಷೇತ್ರ ಆಗಲಿ ಇಡೀ ಯಾವುದೇ ರಾಜ್ಯದಿರಲಿ ಕೆಲಸ ಏನಾರ ನಮ್ಮಲ್ಲಿ ಹುಮ್ನಾಬಾದಕ್ಕೆ ಯಾರ ಮಾಡ್ಯಾರ ಅಂದ್ರೆ ರಾಜಶೇಖರ್ ಪಾಟೀಲ್ ಅವ್ರು ಮಾಡ್ಯಾರ. ಅದು ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಇಡೀ ಪ್ರತಿಯೊಂದು ಎಜುಕೇಷನಲ್ಲಿ ಬೇರೆ ಬೇರೆ ಅವ್ರ ಬಳಿ ಏನದ ಜಾತಿ ಎಂಬುದೇ ಇಲ್ಲ. ಅವರು ಯಾವುದೇ ಒಂದು ಕೆಲಸ ಇತ್ತಂದ್ರೆ ಮೈ ಮೇಲೆ ತೊಗೊಂಡು ಏನದ ಅಂದ್ರೆ ಹೇಳಿ ಇದು ಆಗ್ಬೇಕಂದ್ರೆ ಮಾಡಿಕೊಡ್ತಾರೆ. ಅಂಥ ಲೀಡ್ರ್ ಏನದ ಅಂದ್ರೆ ಬೇರೆ ಬೇರೆ ನಾವು ಸುಮಾರು ವರ್ಷಗಳಿಂದ ಅವರು ತಂದೆ ದಿವಂಗತ ಬಸವರಾಜ ಪಾಟೀಲ್ ಅವ್ರದ್ದು ಭೀ ನಾವು ಓಡಾಡ್ತಾ ಇದ್ದೆವು. ಆದರೆ ಅವ್ರ ತಂದೆ ಜಾಗದಲ್ಲೇ ರಾಜಶೇಖರ ಪಾಟೀಲ್ ಅವ್ರು ಭೀ ಆ ಹಾದಿಯಲ್ಲಿದ್ದಾರೆ. ಅದಕ್ಕೆ ನಾವು ಹೇಳೋದು ಅವರು ಈ ಹುಟ್ಟು ಹಬ್ಬ ಅವ್ರದ್ದಲ್ಲ, ಇಡೀ ನಮ್ಮ ಕ್ಷೇತ್ರದ ಹುಟ್ಟು ಹಬ್ಬ ಅಂತೇಳಿ ಏನದಂದ್ರೆ ಜನ ಅವ್ರದ್ದು ಮನಸ್ಸಿಲ್ರಿ ಏನದ ಕ್ಷೇತ್ರ ಜನ ಏನದ ಅಂದ್ರೆ ಇದು ನಾವು ಆಚರಣೆ ಮಾಡ್ತೇವೆ ಅಂಬದು ಅವ್ರ ಬಳಿ ಮನಸ್ಸಿನಲ್ಲಿ ಬಂದಿನ ಕಡೆಯಿಂದ ಏನದ ಇದು ಹುಟ್ಟು ಹಬ್ಬ ಆಚರಣೆ ಆಗ್ಲತ್ತದ. ये कल्याण कर्नाटक और हैदराबाद कर्नाटक के जो एक खदावर लीडर जो राजशेखर पाटिल साहब हैं, हमारे और आपके हरदिल अजीज खायद, जिन्होंने हुमनाबाद के अवाम ने जिनको 4 बार जो है आशीर्वाद कर एमएलए बनाया है क्षेत्र का, और एक बार हुमनाबाद की जनता के आशीर्वाद से जो है कैबिनेट रैंक के जो है मिनिस्टर भी रह चुके हैं. इनके दौरे इख्तिदार में हुमनाबाद तालुका जो रफ्तार से जो डेवलपमेंट हुआ है, आज भी वही रफ्तार से डेवलपमेंट है. जबकि अधिकार में नहीं रहने के बावजूद भी जो है डेवलपमेंट का काम जो किसी के इसमें हो रहा है वो है सिर्फ और सिर्फ राजशेखर पाटिल साहब. आप देख सकते हैं सिदरी बाईपास से लेकर जो है एसबीआई बैंक तक जो है एक ऐसी मादरी जो है पूरे डिस्ट्रिक्ट में एक ऐसा रोड बनाया गया जो ऐसा ताल्लुक है जो मैं समझता हूं हुमनाबाद की अवाम में जानती है कि ऐसा जो है डेवलपमेंट का काम बिदर डिस्ट्रिक्ट के शायद ही कोई तालुके में हुआ होगा. ऐसा डेवलपमेंट काम होने के बावजूद जो लोग यहाँ पर कुछ ऊपर नीचे हुआ होने के बावजूद भी आज देख सकते हैं लोगों का जो जमावड़ा है, जो लोगों का आना है, वो आने के बाद भी राजशेखर पाटिल साहब ऐसे हमदर्द इंसान हैं कि वो गुस्से में आकर अगर कुछ गुस्सा भी करते हैं पब्लिक को, लेकिन उनका काम कर कर भेजते हैं. ये इनमें जो है एक बहुत बड़ा जो है एक दिल में जो है एक बहुत बड़ी जगह है. लेकिन कभी ये नहीं बताया कि जो है तुम लोग ऐसा हुआ मेरे को तुम मेरे पास आओ, नहीं, लेकिन आने के बाद भी गुस्सा भी करते हैं और उनका जो है काम कर कर बरोबर भेजते हैं. ये जो है ऐसे लीडर की बिदर डिस्ट्रिक्ट को बहुत जरूरत है और हम आने वाले वक्त में जो है ऐसे लीडर को बड़े ओहदे पर देखना चाहते हैं. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.